ನಮಸ್ತೆ, ವೆಲ್ಕಮ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್. ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ನಾವು JPA ಅಂದ್ರೇನು, ಹೈಬರ್ನೇಟ್ ಅಂದ್ರೇನು, ORM ಫ್ರೇಮ್ವರ್ಕ್ ಅಂದ್ರೇನು ಅಂತೆಲ್ಲ ಡಿಸ್ಕಸ್ ಮಾಡ್ತಾ ಬಂದಿದ್ದೀವಿ. ವೆರಿ ಇಂಪಾರ್ಟೆಂಟ್ ವೀಡಿಯೋಸ್ ಅದು. ಆ ವಿಡಿಯೋನ ಮಿಸ್ ಮಾಡಿದ್ದೀರಾ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಫಸ್ಟ್ ಆ ವಿಡಿಯೋಸ್ನ ವಾಚ್ ಮಾಡಿರಿ. ಹಾಗೆಯೇ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ನ ಟರ್ನ್ ಆನ್ ಮಾಡ್ಕೊಳ್ರಿ. ನನ್ನ ಹೆಸರು ಭೂಷಣ್, ನಾನು ಫುಲ್ ಟೈಮ್ ಜಾವಾ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ವಿಡಿಯೋನ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಈ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ನ ಡಿಸ್ಕಸ್ ಮಾಡೋಣ. ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅದು. ನಾನು ಮುಂಚೆಗೆ ಹೇಳ್ದಂಗೆ ನಾವು JPA ಅಥವಾ ಏನೇ ಹೈಬರ್ನೇಟ್ ಈ ಒಂದು ORM ಫ್ರೇಮ್ವರ್ಕ್ನ ನಾವು ಯೂಸ್ ಮಾಡ್ತಿದ್ದೀವಿ ಅಂತಂದರೆ ಬಿಹೈಂಡ್ ದ ಸೀನ್ಸ್ ನಾವು ಆ್ಯಕ್ಚುಲಿ SQL ಕ್ವೆರಿನ ಎಕ್ಸಿಕ್ಯೂಟ್ ಮಾಡ್ತಾನೆ ಇದ್ದೀವಿ ಅಂತ ಅರ್ಥ. ಬಿಹೈಂಡ್ ದ ಸೀನ್ಸ್ ವಿ ವಿಲ್ ಯೂಸ್ JDBC ಟೆಂಪ್ಲೇಟ್, ಅಂದರೆ ನಾಟ್ JDBC ಟೆಂಪ್ಲೇಟ್, ವಿ ಆರ್ ಯೂಸಿಂಗ್ JDBC APIನ ಯೂಸ್ ಮಾಡ್ತಿದ್ದೀವಿ. ಇಟ್ ಈಸ್ ಬಿಲ್ಡ್ ಆನ್ ಟಾಪ್ ಆಫ್ JDBC ಟೆಂಪ್ಲೇಟ್ ಆರ್ ದ JDBC API. ಈ ಒಂದು JPA ಏನಿದೆಯಲ್ಲ, ಹೈಬರ್ನೇಟ್ ಅವೆಲ್ಲ ಬಿಲ್ಡ್ ಮಾಡಿರೋದೇ ಈ ಒಂದು ಮೇನ್ ಕಾಂಪೊನೆಂಟ್ ಮೇಲೇ, ಅಂದರೆ JDBC API ಮೇಲೇ. ಸೊ ಅದಕ್ಕೋಸ್ಕರ ಬಿಹೈಂಡ್ ದ ಸೀನ್ಸ್ ಅದು ಕೂಡ SQL ಕ್ವೆರಿನ ಎಕ್ಸಿಕ್ಯೂಟ್ ಮಾಡುತ್ತೆ. ಬಟ್ ನಾವೇನು ಮಾಡ್ತೀವಿ, ಫ್ಯಾನ್ಸಿ ಜಾವಾ ಮೆಥಡ್ಸ್ಗಳನ್ನು ಕಾಲ್ ಮಾಡ್ತೀವಿ. ಓಕೆನಾ? ಬಿಹೈಂಡ್ ದ ಸೀನ್ಸ್ ಸೇಮ್ ಥಿಂಗ್ ವಿಲ್ ಹ್ಯಾಪನ್. ಸೇಮ್ ಇನ್ಸರ್ಟ್ ಕ್ವೆರೀಸ್ಗಳೇ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆನಾ? ಇದು ಬಿಟ್ಟು ಬೇರೆ ಏನು ಎಕ್ಸಿಕ್ಯೂಟ್ ಆಗೋಲ್ಲ. ಸೊ ಇದನ್ನು ನಾವು ಚೆಕ್ ಮಾಡೋದಕ್ಕೆ, ಇದನ್ನು ಪ್ರೂವ್ ಮಾಡೋದಕ್ಕೆ ನಾವೇನು ಮಾಡೋಣ ಅಂತಂದರೆ ಲಾಗಿಂಗ್ಸ್ನ ಆ್ಯಡ್ ಮಾಡೋಣ. ಫೈನ್, ಅಪ್ಲಿಕೇಶನ್ ಆಫ್ ಪ್ರಾಪರ್ಟೀಸ್ ಒಳಗಡೆಗೆ ನಾವು ಲಾಗ್ಸ್ನ ಆ್ಯಡ್ ಮಾಡ್ಬೋದು. ಅಂದರೆ ಈ ಮೆಥಡ್ಗಳಿಗೆ ಕಾಲ್ ಆದಾಗ ನಾವೇನು JPA ಮೆಥಡ್ಸ್ಗಳು ಬರ್ದಿದ್ವಲ್ಲ, ಪರ್ಸಿಸ್ಟ್ ಆಗಿರ್ಬೋದು, ಮರ್ಜ್ ಆಗಿರ್ಬೋದು, ಕ್ರಿಯೇಟ್ ಕ್ವೆರಿ, ಫೈಂಡ್, ಆಮೇಲೆ ರಿಮೂವ್, ಈ ಎಲ್ಲ ಮೆಥಡ್ಸ್ಗಳಿಗೆ ಕಾಲ್ ಆದಾಗ ಯಾವುದು SQL ಕ್ವೆರೀಸು ಬಿಹೈಂಡ್ ದ ಸೀನ್ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ನಾವು ಲಾಗಿಂಗ್ಸ್ನ ಆ್ಯಡ್ ಮಾಡ್ಬೋದು. ಅದಕ್ಕೆ ಡಾಕ್ಯುಮೆಂಟೇಷನಲ್ಲಿ ನಮಗೆ ಅವೈಲೇಬಲ್ ಇರುತ್ತೆ. ಸೊ ಲೆಟ್ಸ್ ಗೋ ಟು ಡಾಕ್ಯುಮೆಂಟೇಷನ್, ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ ಪ್ರಾಪರ್ಟೀಸ್ ಅಂತ ಸರ್ಚ್ ಮಾಡಿರಿ. ಸೊ ಅದರಲ್ಲಿ ಎಷ್ಟೊಂದು ಪ್ರಾಪರ್ಟೀಸ್ ಇರುತ್ತೆ. ಅದರಲ್ಲಿ ನಮಗೆ ಬೇಕಾಗಿರೋದು ಡೇಟಾ ಪ್ರಾಪರ್ಟೀಸ್. ಇಲ್ಲೇನು ಮಾಡೋಣ ಅಂತಂದರೆ, ನೀವು ಹುಡುಕಿದರೆ ನಿಮಗೆ ಸಿಗುತ್ತೆ. ಅಂದರೆ ಏನೆಲ್ಲ ನೀವು ಡಾಕ್ಯುಮೆಂಟೇಷನ್ನ ಓದಬೇಕು ನಿಮಗೆ. ಓಕೆನಾ? ಬಟ್ ನನಗೆ ಆಲ್ರೆಡಿ ಗೊತ್ತಿರೋದ್ರಿಂದ ನಾನು ಡೈರೆಕ್ಟಾಗಿ ಸರ್ಚ್ ಮಾಡ್ತೀನಿ. ಶೋ SQL spring.jpa show SQL ಅಂತಿದೆಯಲ್ಲ, ಇದನ್ನು ಕಾಪಿ ಮಾಡ್ಕೊಳ್ಳೋಣ. ಓಕೆ, ಇದನ್ನು ಕಾಪಿ ಮಾಡಿಕೊಂಡು ಈ ಪ್ರಾಪರ್ಟಿನ ಆ್ಯಡ್ ಮಾಡೋಣ. ಟ್ರೂ ಆರ್ ಫಾಲ್ಸ್ ನಾವು ಪ್ರೊವೈಡ್ ಮಾಡಬೇಕು. ಬೂಲಿಯನ್ ವ್ಯಾಲ್ಯೂನ ನಾನು ಟ್ರೂ ಅಂತ ಮಾಡ್ತೀನಿ, ಅಂದರೆ SQL ಕ್ವೆರೀಸ್ನ ಡಿಸ್ಪ್ಲೇ ಮಾಡು ಅಂತ ಅರ್ಥ. ರೈಟ್? ಈಗ ಇದನ್ನು ಸೇವ್ ಮಾಡ್ತೀನಿ. ಆಟೋಮ್ಯಾಟಿಕ್ಕಾಗಿ ಅಪ್ಲಿಕೇಶನ್ ಮತ್ತು ರೀಸ್ಟಾರ್ಟ್ ಆಗುತ್ತೆ. ಫೈನ್, ಲುಕ್ಸ್ ಲೈಕ್ ಆಲ್ರೆಡಿ ರೀಸ್ಟಾರ್ಟ್. ಓಕೆ, ಅಪ್ಲಿಕೇಶನ್ ರೀಸ್ಟಾರ್ಟ್ ಆಗಿದೆ. ಈಗ ಕನ್ಸೋಲಲ್ಲಿ ಕ್ಲೀನ್ ಮಾಡ್ತೀನಿ ನಾನು. ಓಕೆನಾ? ಬಿಕಾಸ್ ಐ ವಾಂಟ್ ಟು ಮಾನಿಟರ್ ದಿ SQL ಕ್ವೆರೀಸ್. ಗೋ ಟು ದಿ ಬ್ರೌಸರ್. ಇಲ್ಲೇನು ಮಾಡೋಣ, ಹೊಸ SQL ಕ್ವೆರಿನ, ಆಮೇಲೆ ಹೊಸ ರೆಕಾರ್ಡ್ನ ಇನ್ಸರ್ಟ್ ಮಾಡೋಣ. ನ್ಯೂ ಯೂಸರ್ test@example.com. ಸೇವ್ ಮಾಡಿದಾಗ 2 ಕ್ವೆರಿ ಎಕ್ಸಿಕ್ಯೂಟ್ ಆಗುತ್ತೆ. ಆ್ಯಕ್ಚುಲಿ ಹೌದು ತಾನೇ? ಒಂದು ಸೇವ್ ಆಗುತ್ತೆ. ಸೇವ್ ಆದ ತಕ್ಷಣ ಅಲ್ಲಿಂದ ವಾಪಸ್ಸು ಲೀಸ್ಟ್ ಪೇಜಿಗೆ ಬರುತ್ತೆ. ಅಲ್ಲಿ ನಾವು ರೆಕಾರ್ಡ್ನೆಲ್ಲ ಡಿಸ್ಪ್ಲೇ ಮಾಡ್ತೀವಿ. ಅಂದರೆ ಇನ್ಸರ್ಟು ಆಗುತ್ತೆ, ರೀಡ್ ಕ್ವೆರಿನೂ ಆಗುತ್ತೆ. ಸೊ 2 ಕ್ವೆರಿ ಎಕ್ಸಿಕ್ಯೂಟ್ ಆಗಬೇಕು. ಅದು 2 ಕ್ವೆರಿ ಎಕ್ಸಿಕ್ಯೂಟ್ ಆದಾಗ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಸೇವ್ ಮಾಡ್ತೀನಿ. ಸೇವ್ ಆಯಿತು, ರಿಟ್ರೀವ್ ಆಯಿತು ರೆಕಾರ್ಡು. 2 ಕ್ವೆರಿ ಎಕ್ಸಿಕ್ಯೂಟ್ ಆಗಿರುತ್ತೆ. ನೋಡೋಣ. ಹೈಬರ್ನೇಟ್ ಅಂತ ಇದೆ, ನೀವು ನೋಡ್ಬೋದು. ಸೇಮ್ SQL ಕ್ವೆರೀಸೇ ಎಕ್ಸಿಕ್ಯೂಟ್ ಆಗಿದೆ. ಇನ್ಸರ್ಟ್ ಇಂಟು ಟೇಬಲ್ ನೇಮ್, ಇಮೇಲ್, ನೇಮ್, ವ್ಯಾಲ್ಯೂಸ್ ಒಳಗಡೆಗೆ 2 ಕ್ವಶನ್ ಮಾರ್ಕ್ ಇದೆ. ನಾವಿಲ್ಲೇನು ಪ್ರೀವಿಯಸ್ಲಿ JDBC ಕೋಡ್ ಬರೆದಾಗ ಯೂಸ್ ಮಾಡಿದ್ವಲ್ಲ, ರೆಪಾಸಿಟರಿಗೆ ಹೋಗೋಣ. ಇದೇ SQL ಕ್ವೆರೀಸು ನಮಗೆ ಎಕ್ಸಿಕ್ಯೂಟ್ ಆಗಿದೆ. ಹೌದಾ? ಇನ್ಸರ್ಟ್ ಇಂಟು ಟೇಬಲ್ ನೇಮ್, ನೇಮ್, ಇಮೇಲ್, ವ್ಯಾಲ್ಯೂಸ್. ಓಕೆನಾ? ಸೇಮ್ SQL ಕ್ವೆರಿ ಎಕ್ಸಿಕ್ಯೂಟ್ ಆಗಿದೆ. ನಾನು ಮುಂಚೆಗೆ ಹೇಳ್ದಂಗೆ ಬಿಹೈಂಡ್ ದ ಸೀನ್ಸ್ ಈ ಹೈಬರ್ನೇಟ್ ಆಗಿರ್ಬೋದು, JPA ಆಲ್ ಯೂಸಸ್ JDBC API. ಇಟ್ ಈಸ್ ಬಿಲ್ಡ್ ಆನ್ ಟಾಪ್ ಆಫ್ ಇಟ್, ಬಟ್ ಇಟ್ ಆಲ್ ರೆಡ್ಯೂಸಸ್ ದಿ ಲೋ ಲೆವೆಲ್ ಕೋಡ್. ಇನ್ನು ನೋಡಿ, ನಾವು ಇದನ್ನೆಲ್ಲ ಕ್ವೆರಿ ನಾವು ಬರಿತಾನೆ ಇಲ್ಲ, ನಮಗೋಸ್ಕರ ಹೈಬರ್ನೇಟೇ ಈ ಕ್ವೆರಿ ಬರೀತಿದೆ. ರೈಟ್? ಅದೇ ರೀತಿ ಸೆಕೆಂಡ್ನೇ ಕ್ವೆರಿ ಯಾವುದು? ಫೈಂಡ್ ಆಲ್. ಓಕೆನಾ? ಇಲ್ಲಿ ಫೈಂಡ್ ಆಲಲ್ಲಿ ಏನು ಮಾಡಿದ್ವಿ ನಾವು, ಜಸ್ಟ್ ಫ್ರಮ್ ಯೂಸರ್ ಅಂತ ಬರೆದಿದ್ದೀವಿ. ರೈಟ್? ಬಟ್ ಬಿಹೈಂಡ್ ದ ಸೀನ್ಸ್ ಅದು ಎಕ್ಸಿಕ್ಯೂಟ್ ಆಗ್ತಿರೋದು ಕ್ವೆರಿ ಸೆಲೆಕ್ಟ್ ಸ್ಟಾರ್ ಫ್ರಮ್ ಯೂಸರ್ಸ್. ಓಕೆನಾ? ಇಲ್ಲೇನು ಮಾಡಿದ್ದಾರೆ ಅವರು, ಕಾಲಮ್ ವೈಸ್ ಸ್ಟಾರ್ ಬದಲಿ ಅವ್ರು ಏನು ಮಾಡಿದ್ದಾರೆ, ಕಾಲಮ್ನ ಫೆಚ್ ಮಾಡ್ತಿದ್ದಾರೆ. ಅಂದರೆ ಸೆಲೆಕ್ಟ್ ID, ಇಮೇಲ್, ನೇಮ್ ಫ್ರಮ್ ದಿಸ್ ಟೇಬಲ್. ಓಕೆನಾ? ಇಲ್ಲಿ ಎಂಟೈರ್ ಕಾಲಮ್ಸ್ಗಳನ್ನು ಸ್ಪೆಸಿಫೈ ಮಾಡಿದ್ದಾರೆ. ಅವರು ಇಲ್ಲಿ ಬೇರೆ ಇಂಡಿಕೇಶನ್ ಕೊಟ್ಟಿದ್ದಾರೆ. ದಟ್ ಈಸ್ ಬಿಕಾಸ್ ವಿ ಹ್ಯಾವ್ ರಿಟರ್ನ್ JPQL ಕ್ವೆರಿ ಇರೋದಾ. ಸೊ ಅದಕ್ಕೆ ಅದರದ್ದೇ ಆದಂಥ ಒಂದು ಇಂಡಿಕೇಶನ್ಸ್ ಇರುತ್ತೆ. U1 ಅಂತ ಕೊಟ್ಟಿದ್ದಾರೆ. ದಟ್ ಈಸ್ ನಾಟ್ ನೆಸೆಸರಿ, ಅದು ನಮಗೆ ಬೇಕಾಗಿಲ್ಲ. ಬಟ್ ಅಟ್ ದ ಓವರ್ ಆಲ್ ದೇ ಆರ್ ರೈಟಿಂಗ್ SQL ಕ್ವೆರೀಸ್. ರೈಟ್? ಸೆಲೆಕ್ಟ್ ID, ಇಮೇಲ್, ನೇಮ್ ಫ್ರಮ್ ಟೇಬಲ್, ಯೂಸರ್ ಟೇಬಲ್. ರೈಟ್? ಸೊ ಇದು ಕೂಡ ರೀಡ್ ಕ್ವೆರಿ. ಅದೇ ರೀತಿ ಸಿಂಗಲ್ ಕ್ವೆರಿನ ಯಾವ ರೀತಿ ಫೆಚ್ ಮಾಡ್ತಾರೆ ಅಂತ ನೋಡೋಣ. ನಾನೇನು ಮಾಡ್ತೀನಿ, ಇದನ್ನು ಕ್ಲಿಯರ್ ಮಾಡ್ತೀನಿ. ಸೊ ಎಡಿಟ್ ಅಂತ ಕೊಡ್ತೀನಿ. ಈಗ
ಸಿಂಗಲ್ ಯೂಸರ್ನ ಫೆಚ್ ಮಾಡಿದ್ವಿ ನಾವು, ಅಂದರೆ ಸಿಂಗಲ್ ಆಬ್ಜೆಕ್ಟ್ನ ಫೆಚ್ ಮಾಡಿದ್ವಿ. ಅವಾಗ ಯಾವ ರೀತಿ ಎಕ್ಸಿಕ್ಯೂಟ್ ಆಗುತ್ತೆ? ಸೇಮ್ ಸೆಲೆಕ್ಟ್ ಐ ಡಿ ಇಮೇಲ್ ನೇಮ್ ಫ್ರಮ್ ಟೇಬಲ್ ಯೂಸರ್ಸ್ ವೇರ್ ಐ ಡಿ ಈಸ್ ಈಕ್ವಲ್ ಟು, ನಾವು ಇಲ್ಲಿ ಅದನ್ನೇ ಬರೆದಿದ್ವಿ, ವೇರ್ ಐ ಡಿ ಈಸ್ ಈಕ್ವಲ್ ಟು ರೈಟ್. ವೇರ್ ಕ್ಲಾಸ್ನ ಯೂಸ್ ಮಾಡಿ ಸೇಮ್ ಎಸ್ ಕ್ಯೂ ಎಲ್ ಕ್ವೆರಿ ಬರೆದಿದ್ವಿ, ಅವರು ಕೂಡ ಸೇಮ್ ಎಸ್ ಕ್ಯೂ ಎಲ್ ಕ್ವೆರಿನ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ ರೈಟ್. ಅದೇ ರೀತಿ ಅಪ್ಡೇಟ್ ಈಗ ಸೇವ್ ಮಾಡೋಣ. ಸೇವ್ ಮಾಡಿದಾಗ ಏನಾಗುತ್ತೆ ನೋಡೋಣ. ಟೆಸ್ಟ್ ಇದೆ 1 2 3 ಸೇವ್. ಓಕೆ, ಈಗ ಸೇಮ್ ಏನು ಮಾಡ್ತಾರೆ, ಫಸ್ಟಿಗೆ ಅವರು ಸೆಲೆಕ್ಟ್ ಮಾಡ್ತಾರೆ, ಕ್ವೆರಿನ ಸೆಲೆಕ್ಟ್ ಮಾಡಿ ವೇರ್ ಕ್ಲಾಸ್ ಐ ಡಿ ಕೊಡ್ತಾರೆ. ಅದಾದಮೇಲೆ ಅಪ್ಡೇಟ್ ಮಾಡ್ತಿದ್ದಾರೆ. ಅಪ್ಡೇಟ್ ಮಾಡಬೇಕಾದ್ರೆ ಆ ಒಂದು ಟೇಬಲ್ಲಿಗೆ ಸೆಟ್ ಮಾಡ್ತಾ ಇದ್ದಾರೆ. ಇಮೇಲ್ನ ಸೆಟ್ ಮಾಡ್ತಿದ್ದಾರೆ, ನೇಮ್ನ ಸೆಟ್ ಮಾಡ್ತಿದ್ದಾರೆ, ಐ ಡಿನ ಕೊಡ್ತಾ ಇದ್ದಾರೆ. ನಾವು ಅದನ್ನೇ ಮಾಡಿದ್ವಿ ಇಲ್ಲಿ, ನೇಮು ಇಮೇಲು ವೇರ್ ಐ ಡಿ ಈಸ್ ಈಕ್ವಲ್ ಟು ಮಾಡಿದ್ವಿ. ಸೇಮ್ ಅಪ್ಡೇಟ್ ಕ್ವೆರಿನ ಅವರು ಕೂಡ ಬರೆದಿದ್ದಾರೆ. ಬಿಹೈಂಡ್ ದ ಸೀನ್ಸ್ ಇಟ್ ಈಸ್ ಯೂಸಿಂಗ್ ದ ಸೇಮ್ APIs, ಸೇಮ್ ಎಸ್ ಕ್ಯೂ ಎಲ್ ಕ್ವೆರೀಸ್. ಅದಾದಮೇಲೆ ಡಿಲೀಟ್ ಇದೆ. ಡಿಲೀಟಿಗೆ ಏನಾಗುತ್ತೆ ನೋಡೋಣ. ನಾನೇನು ಮಾಡ್ತೀನಿ, ಇದನ್ನು ಡಿಲೀಟ್ ಅಂತ ಕ್ಲಿಕ್ ಮಾಡ್ತೀನಿ. ಡಿಲೀಟ್ ಆದಾಗ ಸೇಮ್ ಡಿಲೀಟ್ ಫ್ರಮ್ ಟೇಬಲ್ ವೇರ್ ಐ ಡಿ ಈಸ್ ಈಕ್ವಲ್ ಟು, ಡಿಲೀಟ್ ಫ್ರಮ್ ಟೇಬಲ್ ವೇರ್ ಐ ಡಿ ಈಸ್ ಈಕ್ವಲ್ ಟು ದ ಸೇಮ್ ಐ ಡಿ. ಓಕೆನಾ? ಸೇಮ್ ಎಸ್ ಕ್ಯೂ ಎಲ್ ಕ್ವೆರಿ ಬಿಹೈಂಡ್ ದ ಸೀನ್ಸ್ ಎಕ್ಸಿಕ್ಯೂಟ್ ಆಗ್ತಿದೆ. ಐ ಹೋಪ್ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊತೀನಿ. ಓಕೆನಾ? ಹೈಬರ್ನೇಟ್ ಆಗಿರ್ಬೋದು, JPA ಇದೆಲ್ಲ ಇಟ್ ಈಸ್ ಬಿಲ್ಟ್ ಆನ್ ಟಾಪ್ ಆಫ್ JDBC API. ಸೊ ಅದಕ್ಕೋಸ್ಕರ JDBC API ನೀವು ಕಲ್ತ್ರಿ ಅಂತಂದರೆ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ದೀಸ್ ಥಿಂಗ್ಸ್. ಓಕೆನಾ? ಇವನ್ನೆಲ್ಲ ನೀವು ಈಸಿಯಾಗಿ ರಿಲೇಟ್ ಮಾಡ್ಕೊತೀರ. ಫೈನ್. ಇನ್ನೊಂದು ಟಾಪಿಕ್ ಇದೆ, ಅದನ್ನು ಕೂಡ ಕವರ್ ಮಾಡಿಬಿಡ್ತೀನಿ ವಿಡಿಯೋದಲ್ಲಿ. ಏನಪ್ಪ ಅಂತಂದರೆ, ನಾವು ಆ್ಯಕ್ಚುಲಿ ಮುಂಚೆ ಏನು ಮಾಡಿದ್ವಿ, ಫಸ್ಟು ಟೇಬಲ್ನ ಕ್ರಿಯೇಟ್ ಮಾಡಿದ್ವಿ. ಹೌದಾ? ಡೇಟಾಬೇಸಲ್ಲಿ ಈ ಟೇಬಲ್ನ ಕ್ರಿಯೇಟ್ ಮಾಡಿದ್ವಿ ನಾವು. ಈ ಟೇಬಲ್ನ ಕ್ರಿಯೇಟ್ ಮಾಡಾದಮೇಲೆ ನಾರ್ಮಲ್ ಜಾವಾ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿದ್ವಿ. ಅದನ್ನು ನಾವು ಎಂಟಿಟಿಯಾಗಿ ಕನ್ವರ್ಟ್ ಮಾಡಿ ಆ ಒಂದು ಟೇಬಲ್ಲಿಗೆ ಮ್ಯಾಪ್ ಮಾಡಿದ್ವಿ. ಬಟ್ ರಿಯಲ್ ವರ್ಲ್ಡಲ್ಲಿ ನಾವು ಒಂದು ಎಂಟೈರ್ ಪ್ರಾಜೆಕ್ಟ್ಗಳಲ್ಲಿ ವರ್ಕ್ ಮಾಡಬೇಕಾದ್ರೆ, ಲಾರ್ಜ್ ಸ್ಕೇಲ್ ಪ್ರಾಜೆಕ್ಟೆಲ್ಲ ವರ್ಕ್ ಮಾಡಬೇಕಾದ್ರೆ, ನಾವು ಡೆವಲಪ್ ಮಾಡಬೇಕಾದ್ರೆ, ಇನ್ನು ಡೆವಲಪ್ಮೆಂಟ್ ಫೇಸಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ, ಟೇಬಲ್ನ ಕ್ರಿಯೇಟ್ ಮಾಡಿನೇ ನಾವು ಒಂದು ಜಾವಾ ಆಬ್ಜೆಕ್ಟಿಗೆ ಮ್ಯಾಪ್ ಮಾಡಬೇಕು ಅಂತ ಏನಿಲ್ಲ. ಓಕೆನಾ? ಉಲ್ಟಾನೂ ಮಾಡ್ಬೋದು. ನಾವು ಫಸ್ಟ್ ಈ ಒಂದು ಎಂಟಿಟಿ ಆಬ್ಜೆಕ್ಟ್ನ ಬಿಲ್ಡ್ ಮಾಡಿ, ಅಂದರೆ ಈ ಒಂದು ಜಾವಾ ಆಬ್ಜೆಕ್ಟ್ನ ಜಾವಾ ಕ್ಲಾಸ್ನ ಕ್ರಿಯೇಟ್ ಮಾಡಿ, ಬೇಕಾಗಿರೋ ಎಲ್ಲ ಅನೋಟೇಷನ್ಸ್ಗಳನ್ನು ಆ್ಯಡ್ ಮಾಡಿ, ಆಟೋಮೆಟಿಕ್ಕಾಗಿ ನಾವು ಟೇಬಲ್ನ ಕ್ರಿಯೇಟ್ ಮಾಡೋ ಥರ ಕೂಡ ನಾವು ಕೋಡ್ನ ಬರಿಬೋದು. ಅಂದರೆ ನಾವು ಟೇಬಲ್ನ ಕ್ರಿಯೇಟ್ ಮಾಡೋ ನೆಸೆಸಿಟಿ ಇಲ್ಲ. ಆಟೋಮೆಟಿಕ್ಕಾಗಿ JPA ಹೈಬರ್ನೇಟೇ ನಮಗೆ ಟೇಬಲ್ನ ಕ್ರಿಯೇಟ್ ಮಾಡಿಕೊಡುತ್ತೆ ಬೇಸ್ಡ್ ಆನ್ ದಿ ಎಂಟಿಟಿ ಇನ್ಫಾರ್ಮೇಷನ್. ಈ ಎಂಟಿಟಿ ಕ್ಲಾಸ್ ಒಳಗಡೆ ಏನೇನು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿರ್ತೀವಲ್ಲ, ಓಕೆ ಇದು ಎಂಟಿಟಿ ಕ್ಲಾಸು, ಇದು ಈ ಟೇಬಲ್ಗೆ ಮ್ಯಾಪ್ ಆಗು, ಈ ಕಾಲಮ್ಸು ಈ ಒಂದು ಕಾಲಮಿಗೆ ಮ್ಯಾಪ್ ಆಗು ಅಂತ ನಾವು ಬರೆದ್ವಿ ಅಂತಂದರೆ, ಆ ಟೇಬಲ್ನೇ ಅದೇ ಟೇಬಲ್ನ ನೇಮ್ನೇ ಕ್ರಿಯೇಟ್ ಮಾಡುತ್ತೆ, ಅದೇ ಕಾಲಮ್ಸ್ನೇ ಕ್ರಿಯೇಟ್ ಮಾಡುತ್ತೆ, ಪ್ರೈಮರಿ ಕೀನೂ ಅದೇ ಆ್ಯಡ್ ಮಾಡುತ್ತೆ, ಬೇರೆ ಎಲ್ಲ ಇನ್ಫಾರ್ಮೇಷನ್ ಏನು ಬೇಕಲ್ಲ ಎಲ್ಲ ಅದೇ ಆಟೋಮೆಟಿಕಲಿ ಆ್ಯಡ್ ಮಾಡುತ್ತೆ. ಅದನ್ನು ಯಾವ ರೀತಿ ಅದು ಆ್ಯಕ್ಚುಲಿ ಡೆವಲಪ್ಮೆಂಟ್ ಫೇಸಲ್ಲಿ ಭಾಳ ಇಂಪಾರ್ಟೆಂಟ್, ಭಾಳ ಹೆಲ್ಪ್ ಆಗುತ್ತೆ. ಓಕೆನಾ? ನಾವು ಇನ್ನೂ ಡೆವಲಪ್ಮೆಂಟಲ್ ಫೇಸಲ್ಲಿ ನಾವು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ಅಂತಂದಾಗ ಆ ಒಂದು ಫೀಚರ್ ನಮಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಪ್ರೊಡಕ್ಷನಲ್ಲಿ ನಾವು ಈ ಥರ ಮಾಡಲ್ಲ. ಪ್ರೊಡಕ್ಷನಲ್ಲಿ ಅದಕ್ಕೆ ಆದಂಥ ಬೇರೆ ಒಂದು ಪ್ರಾಸೆಸ್ ಇದೆ, ಅದನ್ನು ನಾವು ನೆಕ್ಸ್ಟು ಡಿಸ್ಕಸ್ ಮಾಡೋಣ. ಬಟ್ ಈಗ ನಾವೇನು ಮಾಡೋಣ ಅಂತಂದರೆ, ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ದಟ್, ಜಸ್ಟ್ ಟು ಟೆಸ್ಟ್ ದಟ್ ಸಿನಾರಿಯೋ, ನಾವೇನು ಮಾಡೋಣ ಅಂದರೆ, ಫಸ್ಟು ಡೇಟಾಬೇಸ್ಗೆ ಹೋಗ್ಬಿಟ್ಟು ಈ ಒಂದು ಟೇಬಲ್ನ ಡಿಲೀಟ್ ಮಾಡೋಣ ರೈಟ್. ಸೊ ನಾನೇನು ಮಾಡ್ತೀನಿ, ಈ ಟೇಬಲ್ನ ಡ್ರಾಪ್ ಮಾಡ್ತೀನಿ. ಓಕೆ, ಲೆಟ್ಸ್ ಡ್ರಾಪ್ ಇಟ್. ಓಕೆನಾ? ಟೇಬಲ್ ಏನೋ ಡ್ರಾಪ್ ಆಯಿತು. ಈಗ ಯೂಸರ್ DB ಒಳಗಡೆಗೆ ಯಾವುದೇ ಥರ ಟೇಬಲ್ಸ್ ಇಲ್ಲ. ನಾನು ಜಸ್ಟ್ ರಿಫ್ರೆಶ್ ಮಾಡ್ತೀನಿ, ರಿಫ್ರೆಶ್ ಆಲ್. ಓಕೆ, ಈಗೇನು ಮಾಡೋಣ, ನಾವು JPAಗೆ ಇನ್ಫಾರ್ಮ್ ಮಾಡಬೇಕು, ಟೇಬಲ್ನ ನೀನು ಕ್ರಿಯೇಟ್ ಮಾಡು ಬೇಸ್ಡ್ ಆನ್ ಎಂಟಿಟಿ ಇನ್ಫಾರ್ಮೇಷನಿಂದ. ಅದಕ್ಕೆ ಅಗೇನ್ ನಾವು ಪ್ರಾಪರ್ಟೀಸ್ನ ರೀಡ್ ಮಾಡಬೇಕು. ಈ ಪ್ರಾಪರ್ಟಿಲೇ ನಮಗೆ ಇನ್ಫಾರ್ಮೇಷನ್ ಇರುತ್ತೆ. ನಾನೇನು ಮಾಡ್ತೀನಿ, ನನಗೆ ಆ ಪ್ರಾಪರ್ಟಿ ಆಲ್ರೆಡಿ ಗೊತ್ತಿರೋದ್ರಿಂದ DDL ಆಟ್. ಓಕೆನಾ? ಈ ಒಂದು ಪ್ರಾಪರ್ಟಿನ ನಾವು ಆ್ಯಡ್ ಮಾಡಬೇಕು. ಇಲ್ಲಿ ನೀವು ಓದ್ರಿ, DDL ಮೋಡ್. This is actually a shorthand for the hibernate.hbm2 DDL auto property defaults to create drop when using an embedded database and no schema manager was detected, otherwise defaults to none ಅಂತ ಹೇಳಿದೆ. ಮೇ ಬಿ ನಿಮಗೆ ಅರ್ಥ ಆಗಿರಲ್ಲ. ನೀವು hibernate.hbm2 DDL auto ಇದನ್ನು ಓದಿದ್ರಿ ಅಂತಂದರೆ ನಿಮಗೆ ಅರ್ಥ ಆಗುತ್ತೆ. ಓಕೆನಾ? ಇದೇನಾದರೂ ಇದೆನಾ ಅಂತ ಚೆಕ್ ಮಾಡೋಣ. ಕಾಪಿ, ಕಂಟ್ರೋಲ್ F, ಕಂಟ್ರೋಲ್ C, ಕಂಟ್ರೋಲ್ V. ಓಕೆ, ಇದಿಲ್ಲ ಆ್ಯಕ್ಚುಲಿ ಇದು ಹೈಬರ್ನೇಟಿಗೆ ರಿಲೇಟೆಡ್ ಆಗಿರೋದ್ರಿಂದ ಹೈಬರ್ನೇಟಲ್ಲಿ ನಿಮಗೆ ಇನ್ಫಾರ್ಮೇಷನ್ ಇರುತ್ತೆ. ಬಟ್ ಇಲ್ಲಿ ಅವರು ಸ್ಪ್ರಿಂಗ್ JPA ಕೊಟ್ಟಿರೋದ್ರಿಂದ ನಾವು ಇದನ್ನು ಯೂಸ್ ಮಾಡೋಣ. ಇದರದ್ದು ಮೀನಿಂಗ್ ಏನು ಅಂತ ನಾನು ನಿಮಗೆ ಹೇಳ್ತೀನಿ. ಓಕೆ, ಈ ಪ್ರಾಪರ್ಟಿನ ಆ್ಯಡ್ ಮಾಡೋಣ. ಪ್ರಾಪರ್ಟಿ ಫೈಲಿಗೆ ಹೋಗ್ರಿ. ಇದೇನೇನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತಪ್ಪ ಅಂತಂದರೆ, ಕ್ರಿಯೇಟು, ಅಪ್ಡೇಟು, ಹಾಗೆಯೇ ಇನ್ನೊಂದಿದೆ ಯಾವುದಪ್ಪ, ಕ್ರಿಯೇಟ್ ಡ್ರಾಪ್ ಅಂತೇಳಿ. ಇದರಲ್ಲಿ ನಾವು ಕ್ರಿಯೇಟ್ ಅಂತ ಆ್ಯಡ್ ಮಾಡಿದ್ವಿ ಅಂತಂದರೆ ಏನಾಗುತ್ತೆ ಅಂದರೆ,
ವೆರಿ ಫಸ್ಟ್ ಟೈಮ್ ನಾವು ಅಪ್ಲಿಕೇಶನ್ನ ರನ್ ಮಾಡಿದಾಗ ಎಂಟಿಟಿ ಕ್ಲಾಸ್ನ ಕ್ರಿಯೇಟ್ ಮಾಡಿದ್ದೀವಿ. ಓಕೆನಾ, ಡೇಟಾಬೇಸಲ್ಲಿ ಯಾವುದೇ ಥರ ಟೇಬಲ್ ಇಲ್ಲ. ನಾವು ಎಂಟಿಟಿ ಕ್ಲಾಸ್ನ ಕ್ರಿಯೇಟ್ ಮಾಡಿದ್ವಿ, ಎಲ್ಲ ಅನೋಟೇಷನ್ಸ್ನ ಆ್ಯಡ್ ಮಾಡಿದ್ವಿ. ಅದೆಲ್ಲ ಆ್ಯಡ್ ಮಾಡಾದಮೇಲೆ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ವಿ ಅಂದರೆ ಅಪ್ಲಿಕೇಶನ್ನ, ನಾನೀಗ ಅದನ್ನೇ ಮಾಡ್ತೀನಿ. ಈಗ ಐ ಥಿಂಕ್ ಆಲ್ರೆಡಿ ರನ್ ಆಗಿರುತ್ತೆ ಅಂತ ಅನ್ಕೊತೀನಿ. ಏನಕ್ಕೆ ಅಂತಂದರೆ ನಾವು ಯಾವುದದು ಡೆವ್ ಟೂಲ್ಸ್ನ ಆ್ಯಡ್ ಮಾಡಿರ್ತೀವೋದಾ, ಸೊ ಅದಕ್ಕೋಸ್ಕರ ರಿಫ್ರೆಶ್ ಮಾಡೋಣ. ಇಲ್ಲ, ನೋ ಪ್ರಾಬ್ಲಮ್, ಇನ್ನೂ ಕ್ರಿಯೇಟ್ ಆಗಿಲ್ಲ. ಸೊ ಈಗೇನು ಮಾಡ್ತೀನಿ, ವೆರಿ ಫಸ್ಟ್ ಟೈಮ್ ನಾನು ಇದನ್ನು ಸ್ಟಾರ್ಟ್ ಮಾಡ್ತೀನಿ. ಓಕೆನಾ, ಅಂದರೆ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡ್ತೀನಿ. ಕ್ರಿಯೇಟ್ ಅಂತ ಕೊಟ್ಟಿದ್ದೀನಿ ನಾನು, spring.jpa.hibernate.tdl ಆಟೋ ಅಂತಿದೆ. ಇದಕ್ಕೆ ನಾನು ಕ್ರಿಯೇಟ್ ಆಪ್ಷನ್ನ ಪ್ರೊವೈಡ್ ಮಾಡಿದ್ದೀನಿ. ಏನಾಗುತ್ತೆ ನೋಡೋಣ. ಡಿಬಗ್ ಮೋಡಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಓಕೆ, ಒಂದು ಇನ್ಫಾರ್ಮೇಷನ್ ಅಂತೂ ನಿಮಗೆ ಪ್ರಿಂಟ್ ಆಗಿದೆ ಇಲ್ಲಿ. ಏನಕ್ಕೆ ಅಂತಂದರೆ ನಾನು ಶೋ SQL ಟ್ರೂ ಕೊಟ್ಟಿರೋದ್ರಿಂದ ಹೈಬರ್ನೇಟ್ ಡ್ರಾಪ್ ಟೇಬಲ್ ಇಫ್ ಎಕ್ಸಿಟ್ಸ್. ಓಕೆನಾ, ಏನಾದರೂ ಟೇಬಲ್ ಆಲ್ರೆಡಿ ಇದೇನಾದರೂ ಇತ್ತು ಅಂತಂದರೆ, ಎಕ್ಸಿಸ್ಟಿಂಗ್ ಟೇಬಲ್ ಇತ್ತು ಅಂತಂದರೆ ಅದನ್ನು ಡ್ರಾಪ್ ಮಾಡಿರಿ ಅಂತೇಳಿ ಆ ಒಂದು SQL ಕ್ವೆರಿ ಎಕ್ಸಿಕ್ಯೂಟ್ ಆಗಿದೆ. ಅದಾದಮೇಲೆ ಹೊಸ SQL ಕ್ವೆರಿ ಕ್ರಿಯೇಟ್ ಆಗಿದೆ. ಇಲ್ಲೇನಾಗ್ತಿದೆ ಅಂತಂದರೆ ಕ್ರಿಯೇಟ್ ಟೇಬಲ್ ಕ್ವೆರಿ ಎಕ್ಸಿಕ್ಯೂಟ್ ಆಗಿದೆ. ಕ್ರಿಯೇಟ್ ಟೇಬಲ್ ಯೂಸರ್ಸ್ ID, ಇಂಟೀಜರ್, ನಾಟ್ ನಲ್, ಆಟೋ ಇನ್ಕ್ರಿಮೆಂಟ್, ಇಮೇಲ್, ವಾರ್ಕ್ಯಾರ್, ನೇಮ್, ವಾರ್ಕ್ಯಾರ್, ಪ್ರೈಮರಿ ಕೀ, ID, ಇಂಜಿನ್, InnoDB ಅಂತಿದೆ. ಓಕೆನಾ, ನೀವು ವಾಪಸ್ ನಮ್ಮ MySQL ವರ್ಕ್ ಬೆಂಚಿಗೆ ಹೋದರೆ ಸೇಮ್ ನಾವೇನು ಕ್ರಿಯೇಟ್ ಕ್ವೆರಿ ಬರೀತೀವಲ್ಲ ಅದೇ ಕ್ರಿಯೇಟ್ ಕ್ವೆರಿನೇ ಇಲ್ಲೂ ಕೂಡ ಎಕ್ಸಿಕ್ಯೂಟ್ ಆಗಿದೆ. ಓಕೆನಾ, ಏನಾಯಿತು, ನಾವು ಈ ಸಲ ಟೇಬಲ್ನ ಕ್ರಿಯೇಟ್ ಮಾಡಲಿಲ್ಲ, ಆಟೋಮೆಟಿಕ್ಕಾಗಿ JPA ನಮಗೆ ಟೇಬಲ್ನ ಕ್ರಿಯೇಟ್ ಮಾಡಿದೆ. ಅದನ್ನು ವೆರಿಫೈ ಮಾಡೋಣ. ಲೆಟ್ಸ್ ಗೋ ಟು ದಿ ಟೇಬಲ್. ನಾನೇನು ಮಾಡ್ತೀನಿ, ಇಲ್ಲಿ ಜಸ್ಟ್ ರಿಫ್ರೆಶ್ ಮಾಡ್ತೀನಿ. ಓಕೆ, ಟೇಬಲ್ಲು ಕ್ರಿಯೇಟ್ ಆಗಿದೆ. ಓಕೆ, ಸೊ ಈಗೇನು ಮಾಡೋಣ, ಒಂದು ರೆಕಾರ್ಡ್ನ ಇನ್ಸರ್ಟ್ ಮಾಡೋಣ. ಲೆಟ್ಸ್ ಗೋ ಟು ಬ್ರೌಸರ್. ಇದನ್ನು ರಿಫ್ರೆಶ್ ಮಾಡ್ತೀನಿ. ಟೇಬಲ್ ಎಂಟಿ ಇದೆ. ಹೊಸ ರೆಕಾರ್ಡ್ನ ಇನ್ಸರ್ಟ್ ಮಾಡ್ತೀನಿ. ಭೂಷಣ್ ಅಟ್ example.com. ಈಗ ಸೇವ್ ಮಾಡ್ತೀನಿ. ರೆಕಾರ್ಡು ಸೇವ್ ಆಗಿದೆ, ರೈಟ್? ಓಕೆ, ಇನ್ನೊಂದು ರೆಕಾರ್ಡ್ನು ಕೂಡ ಇನ್ಸರ್ಟ್ ಮಾಡೋಣ. ಭರತ್ at example.com. ಸೇವ್ ಮಾಡ್ತೀನಿ. ಭರತನ ರೆಕಾರ್ಡ್ ಕೂಡ ಸೇವ್ ಆಗಿದೆ. ಸೊ ಒಂದಂತೂ ಗೊತ್ತಾಯ್ತು ನಮಗೆ, ಕ್ರಿಯೇಟ್ ಯೂಸ್ ಮಾಡಿದ್ವಿ ಅಂತಂದರೆ ಆಟೋಮ್ಯಾಟಿಕಲಿ ಟೇಬಲು ನಮಗೆ ಕ್ರಿಯೇಟ್ ಆಗುತ್ತೆ, ರೈಟ್? ಹಾಗಾದರೆ ಅಪ್ಡೇಟ್ ಏನು ಮಾಡುತ್ತೆ ಅದನ್ನು ಹೇಳೋಕ್ಕಿಂತ ಮುಂಚೆ ಈಗೇನು ಮಾಡೋಣ ಅಂತಂದರೆ ಅಪ್ಲಿಕೇಶನ್ನ ನಾನು ಶಟ್ ಡೌನ್ ಮಾಡ್ತೀನಿ. ಓಕೆನಾ, ಅಪ್ಲಿಕೇಶನ್ನ ಶಟ್ ಡೌನ್ ಮಾಡಿದೆ. ಈಗ ಎಗೇನ್ ರೀಸ್ಟಾರ್ಟ್ ಮಾಡೋಣ. ರೀಸ್ಟಾರ್ಟ್ ಮಾಡ್ತೀನಿ, ನೋಡೋಣ. ರೀಸ್ಟಾರ್ಟ್ ಮಾಡಿದಾಗ ಎಗೇನ್ ಮತ್ತೆ ಸೇಮ್ ಕ್ವೆರೀಸ್ ಎಕ್ಸಿಕ್ಯೂಟ್ ಆಯಿತು. ಡ್ರಾಪ್ ಟೇಬಲ್ ಇಫ್ ಎಕ್ಸಿಟ್ಸ್ ಟೇಬಲ್ ಯೂಸರ್ ಎಗೇನ್ ಟೇಬಲ್. ಹಾಗಂದರೆ ಸೊ ಪ್ರತಿ ಸಲನೂ ನಿನಗೆ ಟೇಬಲ್ ಕ್ರಿಯೇಟ್ ಆಗ್ತಾನೇ ಹೋಗುತ್ತೆ. ಮಲ್ಟಿಪಲ್ ಟೇಬಲ್ಸ್ ಕ್ರಿಯೇಟ್ ಆಗಲ್ಲ. ಆ ಟೇಬಲ್ ಡ್ರಾಪ್ ಆಗುತ್ತೆ, ಮತ್ತೆ ಕ್ರಿಯೇಟ್ ಆಗುತ್ತೆ, ಡ್ರಾಪ್ ಆಗುತ್ತೆ, ಕ್ರಿಯೇಟ್ ಆಗುತ್ತೆ. ಸೊ ಹಾಗಾದರೆ ರೆಕಾರ್ಡ್ಸ್ ಕೂಡ ಏನಾಗುತ್ತೆ ನೋಡೋಣ. ವಾಪಸ್ ಬ್ರೌಸರಿಗೆ ಹೋಗೋಣ, ರೀಲೋಡ್ ಮಾಡ್ತೀನಿ. ರೆಕಾರ್ಡ್ಸ್ ಎಲ್ಲ ಎಂಟಿ ಆಗಿದೆ. ಸೊ ಕ್ರಿಯೇಟ್ ಏನು ಮಾಡುತ್ತಪ್ಪ ಅಂತಂದರೆ, ಕ್ರಿಯೇಟ್ ಆಪ್ಷನ್ನು ಟೇಬಲ್ನ ಕ್ರಿಯೇಟ್ ಮಾಡುತ್ತೆ. ಬಟ್ ಒಂದ್ಸಲ ಅಪ್ಲಿಕೇಶನ್ ನೀನು ಶಟ್ ಡೌನ್ ಮಾಡಿದೆ ಅಂತಂದರೆ ನೀನು ಇನ್ಸರ್ಟ್ ಮಾಡಿ ಎಲ್ಲ ರೆಕಾರ್ಡ್ಗಳೆಲ್ಲ ಅಳಿಸೋಗ್ಬಿಡುತ್ತೆ. ಸೊ ನೆಕ್ಸ್ಟ್ ಟೈಮು ಹೊಸದಾಗಿ ಮತ್ತೆ ಟೇಬಲ್ಸ್ಗಳೆಲ್ಲ ಕ್ರಿಯೇಟ್ ಆಗುತ್ತೆ. ಓಕೆನಾ, ದಟ್ ಈಸ್ ದ ಮೇನ್ ಥಿಂಗ್ ಆಫ್ ಕ್ರಿಯೇಟ್. ಹಾಗಾದರೆ ಅಪ್ಡೇಟ್ ಏನು ಮಾಡುತ್ತೆ ಚೆಕ್ ಮಾಡೋಣ. ನಾನೇನು ಮಾಡ್ತೀನಿ, ಇದನ್ನು ಲೆಟ್ಸ್ ಚೇಂಜ್ ಇಟ್ ಟು ಅಪ್ಡೇಟ್. ಎರಡನ್ನೇ ಡಿಸ್ಕಸ್ ಮಾಡೋಣ. ಕ್ರಿಯೇಟ್ ಡ್ರಾಪ್ ಎಲ್ಲ ಡಿಸ್ಕಸ್ ಮಾಡೋದು ಬೇಡ, ಅವೆಲ್ಲ ಬೇರೆ ಅಡ್ವಾನ್ಸ್ ಕಾನ್ಸೆಪ್ಟ್ಸು, ಅವೆಲ್ಲ ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಕ್ರಿಯೇಟ್ ಅಪ್ಡೇಟ್ ಮೇನ್ ಡಿಸ್ಕಸ್ ಮಾಡೋಣ. ಈ ಅಪ್ಡೇಟ್ ಏನು ಮಾಡುತ್ತೆ ಅಂತ ಹೇಳ್ತೀನಿ. ಅಪ್ಲಿಕೇಶನ್ನ ಸ್ಟಾಪ್ ಮಾಡೋಣ. ಏನಾದರೂ ರೀಲೋಡ್ ಮಾಡೋಣ. ನನಗೆ ಲೆಟ್ಸ್ ಕೀಪ್ ಇಟ್ ಡಿಲೀಟೆಡ್ ಡ್ರಾಪ್ ಟೇಬಲ್. ಇದನ್ನು ಡ್ರಾಪ್ ಮಾಡಿಬಿಡ್ತೀನಿ. ಅಪ್ಡೇಟ್ ಇದೆ, ನಾನು ಇದನ್ನು ರನ್ ಮಾಡ್ತೀನಿ. ರನ್ ಮಾಡಿದಾಗ ನೋಡ್ಬೋದು ಒಂದು ಎಕ್ಸಿಕ್ಯೂಟ್ ಆಗಿದೆ. ಏನಪ್ಪ, ಕ್ರಿಯೇಟ್ ಟೇಬಲ್ ಯೂಸರ್ಸ್ ಅನ್ನೋ ಒಂದು ಟೇಬಲ್ಲು ಕ್ರಿಯೇಟ್ ಆಗಿದೆ. ಓಕೆನಾ, ವೆರಿ ಫಸ್ಟ್ ಟೈಮ್ ರನ್ ಆಯಿತು, ಟೇಬಲ್ಲು ಕ್ರಿಯೇಟ್ ಆಯಿತು, ರೈಟ್? ಅದನ್ನು ನಾನು ರಿಫ್ರೆಶ್ ಮಾಡ್ತೀನಿ. ಟೇಬಲ್ ಕ್ರಿಯೇಟ್ ಆಗಿದೆ. ಓಕೆ, ಇದರಲ್ಲಿ ಎಂಟಿ ಇರುತ್ತೆ ಆಬ್ವಿಯಸ್ಲಿ ಈಗ. ಬಟ್ ಇನ್ಸರ್ಟ್ ಮಾಡೋ ರೆಕಾರ್ಡ್ಸ್ನ ನಾನೇನು ಮಾಡ್ತೀನಿ, ಭೂಷಣ್ ಅಟ್ example.com. ಸೇವ್, ರೆಕಾರ್ಡ್ ಸೇವ್ ಆಗಿದೆ. ಈಗ ಅಪ್ಲಿಕೇಶನ್ನ ಶಟ್ ಡೌನ್ ಮಾಡೋಣ. ಅಪ್ಲಿಕೇಶನ್ನ ಶಟ್ ಡೌನ್ ಮಾಡಿದ್ದೀನಿ. ಈಗ ಮತ್ತೆ ಸ್ಟಾರ್ಟ್ ಮಾಡೋಣ. ಈಗ ನೀವು ನೋಡ್ಬೋದು ಕನ್ಸೋಲಲ್ಲಿ ಯಾವುದೇ ಥರ ಕ್ವೆರೀಸ್ ಎಕ್ಸಿಕ್ಯೂಟ್ ಆಗಿಲ್ಲ. ವಿಚ್ ಮೀನ್ಸ್ ಅಪ್ಡೇಟ್ ಯೂಸ್ ಮಾಡಿದ್ವಿ ಅಂತಂದರೆ ವೆರಿ ಫಸ್ಟ್ ಟೈಮ್ ಮಾತ್ರ ಅದು ಟೇಬಲ್ನ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಆ ಟೇಬಲ್ ಆಲ್ರೆಡಿ ಕ್ರಿಯೇಟ್ ಆಗಿತ್ತು ಅಂತಂದರೆ ಇಟ್ ವಿಲ್ ನಾಟ್ ಗೋಯಿಂಗ್ ಟು ಅಗೇನ್ ರೀಕ್ರಿಯೇಟ್ ಇಟ್. ಓಕೆನಾ, ಹೊಸದಾಗಿ ಟೇಬಲ್ಸ್ನ ಕ್ರಿಯೇಟ್ ಮಾಡಲ್ಲ. ಸೊ ನಮ್ಮ ರೆಕಾರ್ಡ್ಸ್ ಎಲ್ಲ ಹಾಗೇ ಇರುತ್ತೆ, ರೈಟ್?
ಹಾಗಾದರೆ ಏನಾದರೂ ನಾವು ಕಾಲಮಿಗೆ ಏನಾದರೂ ಚೇಂಜಸ್ ಮಾಡಿಫಿಕೇಷನ್ಸ್ ಮಾಡಿದ್ವಪ್ಪ, ಈಗ ನಾವೇನೇ ಎಂಟಿಟಿ ಕ್ಲಾಸಲ್ಲಿ ಹೋಗ್ಬಿಟ್ಟು ನಾನು ಇನ್ನೊಂದು ಫೀಲ್ಡ್ನ ಆ್ಯಡ್ ಮಾಡ್ತೀನಿ. ಇದನ್ನು ನಾನೇನು ಮಾಡ್ತೀನಿ, ಇನ್ನೊಂದು ಲೆಟ್ಸ್ ಸೇ ಪ್ರೈವೇಟ್ ಸ್ಟ್ರಿಂಗ್ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಜಸ್ಟ್ ಇದನ್ನು ಕೊಟ್ಟು ನಾನು ಸೇವ್ ಮಾಡ್ತೀನಿ. ಈಗ ಏನಾಗುತ್ತೆ ನೋಡೋಣ. ಆ್ಯಕ್ಚುಲಿ ಒಂದು ಕ್ವೆರಿ ಎಕ್ಸಿಕ್ಯೂಟ್ ಆಗಬೇಕಾಗಿತ್ತು. ಎಕ್ಸಿಕ್ಯೂಟ್ ಆಗಿದೆ, ರೈಟ್. ಇಲ್ಲಿದೆ ನೋಡಿ, ಆಲ್ಟರ್ ಟೇಬಲ್ ಯೂಸರ್ಸ್ ಆ್ಯಡ್ ಕಾಲಮ್ ಮೊಬೈಲ್. ಆಟೋಮೆಟಿಕ್ಕಾಗಿ ನಾವು ಏನೇ ಒಂದು ನಮ್ಮ ಎಂಟಿಟಿ ಕ್ಲಾಸಸ್ಸಿಗೆ ಏನೇ ಒಂದು ಚೇಂಜಸ್ ಮಾಡಿದ್ರೂ ಆಟೋಮೆಟಿಕ್ಕಾಗಿ ಆ ಟೇಬಲ್ಲು ಆಲ್ಟರ್ ಆಗುತ್ತೆ. ಅಂದರೆ ಅಪ್ಡೇಟ್ ಕ್ವೆರಿ ಏನು ಮಾಡುತ್ತಪ್ಪ ಅಂತಂದರೆ ಮತ್ತೆ ಅದು ಟೇಬಲ್ನ ಡ್ರಾಪ್ ಮಾಡಿ ಹೊಸದಾಗಿ ರೀಕ್ರಿಯೇಟ್ ಮಾಡಲ್ಲ, ಜಸ್ಟ್ ಆ ಟೇಬಲ್ನ ಆಲ್ಟರ್ ಮಾಡುತ್ತೆ ವಿತೌಟ್ ಅಫೆಕ್ಟಿಂಗ್ ಮೈ ರೆಕಾರ್ಡ್ಸ್. ಈಗ ನನ್ನ ರೆಕಾರ್ಡ್ಸ್ ಯಾವುದೇ ಕಾರಣಕ್ಕೂ ಏನು ಚೇಂಜಸ್ ಆಗಿರಲ್ಲ. ಓಕೆ, ನನ್ನ ರೆಕಾರ್ಡ್ಸ್ ಹಾಗೇ ಇರುತ್ತೆ, ಬಟ್ ಡೇಟಾಬೇಸಲ್ಲಿ ನೀವು ಹೋದ್ರಿ ಅಂತಂದರೆ ಹೊಸ ಕಾಲಮು ಆ್ಯಡ್ ಆಗಿರುತ್ತೆ. ಓಕೆ, ಸಿ, ಹೊಸ ರೆಕಾರ್ಡ್ಸು ಟೇಬಲಲ್ಲಿ ಆ್ಯಡ್ ಆಗಿದೆ, ಮೊಬೈಲ್. ಹೌದಾ? ಸೊ ದಿಸ್ ಇಸ್ ದ ಅಡ್ವಾಂಟೇಜ್ ಆಫ್ ಯೂಸಿಂಗ್ ಎನ್ ಅಪ್ಡೇಟ್. ಸೊ ಡೆವಲಪ್ಮೆಂಟ್ ಫೇಸಲ್ಲಿ ನಾವು ಅಪ್ಡೇಟ್ನ ಯೂಸ್ ಮಾಡ್ತೀವಿ. ಕ್ರಿಯೇಟ್ ಮಾಡಿದ್ರೆ ಏನಾಗುತ್ತೆ, ಪ್ರತಿ ಸಲ ಡ್ರಾಪ್ ಆಗುತ್ತೆ, ರೀಕ್ರಿಯೇಟ್ ಆಗುತ್ತೆ, ಡ್ರಾಪ್ ಆಗುತ್ತೆ, ರೀಕ್ರಿಯೇಟ್ ಆಗುತ್ತೆ. ಬಟ್ ಅಪ್ಡೇಟ್ ಮಾಡಿದ್ವಿ ಅಂತಂದರೆ ಒಂದು ಸಲ ಫಸ್ಟಿಗೆ ರನ್ ಆಗುತ್ತೆ, ನೆಕ್ಸ್ಟ್ ಟೈಮ್ ಯಾವಾಗ ಮತ್ತೆ ಅಪ್ಡೇಟ್ ಆಗುತ್ತೆ, ಮತ್ತೆ SQL ಕ್ವೆರಿ ವರ್ಕ್ ಆಗುತ್ತೆ ಅಂತಂದರೆ, ಅಂದರೆ ಎಕ್ಸಿಕ್ಯೂಟ್ ಆಗುತ್ತೆ ಅಂದರೆ ಏನಾದರೂ ನಾವು ಮಾಡಿಫಿಕೇಷನ್ಸ್ ಮಾಡಿದ್ವಿ ಅಂದರೆ, ಟೇಬಲ್ ಮಾಡಿಫಿಕೇಷನ್ಸ್ ಮಾಡಿದ್ವಿ ಅಂದರೆ, ಎಂಟಿಟಿ ಕ್ಲಾಸ್ ಮಾಡಿಫಿಕೇಷನ್ಸ್ ಮಾಡಿದ್ವಿ ಅಂತಂದರೆ ಆವಾಗ ಮತ್ತೆ ಅಪ್ಡೇಟ್ ಮಾಡುತ್ತೆ. ದಟ್ ಈಸ್ ವೈ ದ ನೇಮ್ ಇಟ್ ಸೆಲ್ಫ್ ಈಸ್ ಕಾಲ್ಡ್ ಆಸ್ ಅಪ್ಡೇಟ್. ಇಟ್ ಈಸ್ ಗೋಯಿಂಗ್ ಟು ಜಸ್ಟ್ ಅಪ್ಡೇಟ್ ದಿ ಟೇಬಲ್ಸ್, ಅಪ್ಡೇಟ್ ದಿ ಎಂಟಿಟಿ ಕ್ಲಾಸ್. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್. ಇದರಲ್ಲೂ ಕೇಳ್ತಾರೆ ಡಿಫ್ರೆನ್ಸ್ ಬಿಟ್ವೀನ್ ಕ್ರಿಯೇಟು, ಅಪ್ಡೇಟು, ಕ್ರಿಯೇಟ್ ಡ್ರಾಪಿಗೆಲ್ಲ ಏನು ಡಿಫ್ರೆನ್ಸು ಅಂತ ಕೇಳ್ತಾರೆ. ಸೊ ಚೆನ್ನಾಗಿ ಓದ್ಕೊಳ್ರಿ ಇದನ್ನು. ಓಕೆ, ದಿಸ್ ಈಸ್ ಅದರ್ ಥಿಂಗ್. ಎರಡು ಟಾಪಿಕ್ನ ಕವರ್ ಮಾಡ್ತೀವಿ. ಒಂದು ಶೋ SQL, ಯಾವ ರೀತಿ SQL ಕ್ವೆರೀಸ್ನ ನೋಡೋದು, ಆಮೇಲೆ SQL ಕ್ವೆರೀಸ್ ಬಿಹೈಂಡ್ ದ ಸೀನ್ಸ್ ಯಾವ ರೀತಿ ರನ್ ಆಗ್ತಿರುತ್ತೆ ಅದನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ. ಅದಾದಮೇಲೆ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಟೇಬಲ್ಲು. ಓಕೆನಾ, ನಾವು ಡೆವಲಪ್ಮೆಂಟ್ ಫೇಸಲ್ಲೆಲ್ಲ ಆಲ್ಮೋಸ್ಟ್ ಇದನ್ನೇ ಯೂಸ್ ಮಾಡ್ತೀವಿ ನಾವು. ಹಾಗಾದರೆ ನೀವು ನೋಡ್ಬೋದು ಇಲ್ಲಿ ಆಟೋಮೆಟಿಕ್ಕಾಗಿ ಇಲ್ಲೆಲ್ಲ ಕ್ರಿಯೇಟ್ ನಾವು ಪ್ರಿವಿಯಸ್ಲಿ ಯೂಸ್ ಮಾಡಿದಾಗ ನಾಟ್ ನಲ್ ಅನ್ನೋಟೇಷನ್ಸ್ ಎಲ್ಲ ಆ್ಯಡ್ ಮಾಡಿದ್ವಿ. ಹಾಗಾದರೆ ಇಲ್ಲಿ ಟೇಬಲ್ ಸ್ಟ್ರಕ್ಚರ್ನ ನೀವು ನೋಡಿದ್ರಿ ಅಂತಂದರೆ, ಸೊ ನಾನೇನು ಮಾಡೋಣ, ಟೇಬಲ್ ಸ್ಟ್ರಕ್ಚರ್ ಅಂತ ಒಂದೆಲ್ಲ ಆಪ್ಷನ್ ಇದೆ ಇಲ್ಲಿ, ಸೆಂಡ್ ಟು SQL ಕ್ವೆರಿ ಇನ್ಸ್ಪೆಕ್ಟರ್. ಓಕೆ, ಡಿಸ್ಕ್ರೈಬ್ ಅಂತ ಸರ್ಚ್ ಮಾಡೋಣ. ಸೊ ಆ ಟೇಬಲ್ನ ಓಪನ್ ಮಾಡ್ತೀನಿ ನಾನು. ಈ ಆ್ಯಕ್ಚುಲಿ ಏನಿದೆಯಲ್ಲ, ನಾನೇನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಒಂದೇ ಸೆಕೆಂಡು, ಲೆಟ್ ಮೀ ಇನ್ಕ್ರೀಸ್ ದ ಫಾಂಟ್. ಓಕೆ, ಈಗ ನಾನೇನು ಟೇಬಲ್ ಕ್ರಿಯೇಟ್ ಆಗಿದೆಯಲ್ಲ, ಇದು ಕೋಡಿಂದ ಜನರೇಟ್ ಆಗಿರೋ ಟೇಬಲ್ ಇದು. ಇಲ್ಲಿ ನಾನೇನು ಪ್ರೀವಿಯಸ್ಲಿ ಯೂಸ್ ಮಾಡಬೇಕಾದ್ರೆ ಮಾಡಿದ್ನಲ್ಲ, ಇದು ನಾನು ಬರೆದಿರೋ ಕ್ವೆರಿ ಇದು. ಹೌದಾ? ಸೊ ಇದ್ರದ್ದು ಡಿಸ್ಕ್ರೈಬ್ ಮಾಡಿ ನೋಡೋಣ ಏನೇನಿದೆ ಅಂತೇಳಿ. DESC TBL_users ಇದನ್ನು ಎಕ್ಸಿಕ್ಯೂಟ್ ಮಾಡಿದೆ ಅಂತಂದರೆ ಟೇಬಲ್ ಡಿಸ್ಕ್ರೈಬ್ ಆಗುತ್ತೆ. ಟೇಬಲಲ್ಲಿ ಏನೇನಿದೆ, ID ಇದೆ, ಇಮೇಲ್ ಇದೆ, ನೇಮ್ ಇದೆ, ಮೊಬೈಲ್ ಇದೆ, ಇಂಟು ವಾರ್ಕ್ಯಾರು, ಆಮೇಲೆ ನಲ್ ವ್ಯಾಲ್ಯೂಸು ಎಲ್ಲದಕ್ಕೂ ಎಸ್ ಅಂತ ಇದೆ. ಹೌದಾ? ಬಟ್ ನಾನೇನು ಕೊಟ್ಟಿದ್ದೆ ಇಲ್ಲಿ, ನಾಟ್ನಲ್ಲಿರಬೇಕು ಅಂತ ಕೊಟ್ಟಿದ್ದೆ. ಬಟ್ ಇಲ್ಲೆಲ್ಲ ಏನಾಗಿದೆ ಅಪ್ಪ, ಎಲ್ಲದಕ್ಕೂ ಎಸ್ ಅಂತಿದೆ. ಅಂದರೆ ನಲ್ ವ್ಯಾಲ್ಯೂಸ್ನ ಅಕ್ಸೆಪ್ಟ್ ಮಾಡು ಅಂತಲೇ ಇದೆ. ಸೊ ಇದನ್ನು ನಾನು ನಾಟ್ ನಲ್ ಮಾಡಬೇಕು ಅಂತಂದರೆ ಎಗೇನ್ ಯು ಹ್ಯಾವ್ ಟು ಆ್ಯಡ್ ಇಟ್ ಥ್ರೂ ದಿ ಕೋಡಿಂಗ್ ಇಟ್ ಸೆಲ್ಫ್, ಅನೋಟೇಷನ್ಸ್ ಥ್ರೂನೇ ನಾನು ಆ್ಯಡ್ ಮಾಡಬೇಕು. ಓಕೆನಾ? ಸೊ ಅದನ್ನು ಯಾವ ರೀತಿ ಮಾಡೋದು ಅಂತ ಲಾಸ್ಟ್ ತೋರಿಸ್ತೀನಿ. ಓಕೆನಾ? ಎಗೇನ್ ಇಟ್ಸ್ ಎ ಹ್ಯೂಜ್, ನೀವು ಡಾಕ್ಯುಮೆಂಟೇಷನ್ಸ್ ಹೋದಾಗ ನಿಮಗೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಬಟ್ ನಾನು ನಿಮಗೆ ಕ್ವಿಕ್ಕಾಗಿ ತೋರಿಸೋದಕ್ಕೆ, ಓಕೆ ಅಪ್ಪ ಇಲ್ಲಿ ನನಗೆ ಇಮೇಲು, ಮೊಬೈಲು, ನೇಮು ಇದೆಲ್ಲ ನಾಟ್ ನಲ್ ಇರಬೇಕು ಅಂತಂದರೆ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಯೂಸ್ ದಿ ಅನೋಟೇಷನ್ ಕಾಲ್ಡ್ ಆಸ್ ನಾಟ್ ನಲ್, ನಾಟ್ ನಲ್. ಇಲ್ಲಿದೆ ನೋಡಿ, ನಾಟ್ ಇದಲ್ಲ, ನಾಟ್ ನಲ್. ಓಕೆ, ಐ ಥಿಂಕ್ ಇದಕ್ಕೆ ನಾಟ್ ನಲ್ ಆ್ಯಡ್ ಮಾಡೋಂಗಿಲ್ಲ. ನಾವು ಕಾಲಮ್ ಅನೋಟೇಷನ್ನ ಆ್ಯಡ್ ಮಾಡಿ, ಈ ಕಾಲಮ್ ಅನೋಟೇಷನ್ನಿಗೆ ನಾವು ಕೆಲವೊಂದು ಆಟ್ರಿಬ್ಯೂಟ್ನ ಪಾಸ್ ಮಾಡ್ತೀವಿ. ಕಾಲಮ್ ಲುಕ್ಸ್ ಲೈಕ್ ಕಾಲಮ್ ಡೆಫಿನೇಷನ್ ಅಪ್ಡೇಟಬಲ್ಲು, ಇನ್ಸರ್ಟಬಲ್ಲು, ನಲ್ಲಬಲ್. ಓಕೆ, ನಲ್ಲಬಲ್ ಫಾಲ್ಸ್ ಮಾಡ್ತೀವಿ. ಕರೆಕ್ಟ್. ಓಕೆನಾ? ನಾ ಅದನ್ನೇ ಹೇಳೋದು, ನೀವು ಡಾಕ್ಯುಮೆಂಟೇಷನ್ ಓದಿದಾಗ ಗೊತ್ತಾಗುತ್ತೆ. ಓಕೆನಾ? ಎಷ್ಟೊಂದಿದೆ ಇಲ್ಲಿ, ನೀವು ಕಂಟ್ರೋಲ್ ಸ್ಪೇಸ್ ಮಾಡಿದ್ರೆ ನಲ್ಲಬಲ್ ಫಾಲ್ಸು, ನಲ್ಲಬಲ್ ಟ್ರೂ, ಕಾಲಮ್ ಡೆಫಿನೇಷನ್ನು, ಇನ್ಸರ್ಟಬಲ್ಲು, ಲೆಂತು, ಪ್ರಿಸಿಷನ್ನು, ಸ್ಕೇಲು, ಟೇಬಲ್ಲು, ಯೂನಿಕು. ಇಮೇಲಿಗೆ ನಾವು ಯೂನಿಕ್ ಅಂತ ಕೊಡ್ತೀವಿ. ಅದು ಅಂದರೆ ಇಮೇಲ್ ಯಾವಾಗಲೂ ಯೂನಿಕ್ ಇರುತ್ತೆ. ಸೊ ಅದಕ್ಕೆ ಇಲ್ಲಿ ಯೂನಿಕ್ ಟ್ರೂ ಅಂತ ಮಾಡ್ತೀವಿ. ಅದೇ ರೀತಿ ಅಪ್ಡೇಟಬಲ್ ಫಾಲ್ಸ್, ಇಷ್ಟೊಂದಿರುತ್ತೆ. ನಮಗೆ ಬೇಕಾಗಿರೋದು ಇಲ್ಲಿ
ನಲ್ಲಬಲ್ ಫಾಲ್ಸ್. ಓಕೆನಾ, ಅಂದರೆ ನಲ್ಲಬಲ್ ಇರಬಾರ್ದು ಅಂತೇಳಿ. ಓಕೆನಾ, ಅದೇ ರೀತಿ ಇದನ್ನೆಲ್ಲ ನಾನು ಆ್ಯಡ್ ಮಾಡ್ತೀನಿ. ರೈಟ್, ಇಮೇಲಿಗೂ ಅಷ್ಟೇ, ಇದಕ್ಕೂ ಆ್ಯಡ್ ಮಾಡ್ತೀನಿ. ಇನ್ನೊಂದನ್ನು ಆ್ಯಡ್ ಮಾಡೋಣ. ಇಮೇಲಿಗೆ ನಾವೇನು ಮಾಡೋಣ, ವಿ ವಿಲ್ ಮೇಕ್ ಇಟ್ ಆ್ಯಸ್ ಯೂನಿಕ್ ಟ್ರೂ ಅಂತ ಸೆಟ್ ಮಾಡ್ತೀನಿ. ಓಕೆನಾ, ಸೇವ್ ಮಾಡಿರಿ. ಆಟೋಮ್ಯಾಟಿಕ್ಕಾಗಿ ಕ್ವೆರಿ ಅಪ್ಡೇಟ್ ಆಗುತ್ತೆ. ವೆರಿಫೈ ಮಾಡೋಣ. ಕ್ವೆರಿ ಆಲ್ಟರ್ ಆಗಿರುತ್ತೆ, ಆಲ್ಟರ್ ಟೇಬಲ್ ಕ್ವೆರಿ ಎಕ್ಸಿಕ್ಯೂಟ್ ಆಗಿರುತ್ತೆ. ವಿ ಕ್ಯಾನ್ ವೆರಿಫೈ ದಟ್. ಓಕೆ, ಎಕ್ಸಿಕ್ಯೂಟ್ ಆಗಿಲ್ವಾ? ಎಕ್ಸಿಕ್ಯೂಟ್ ಆಗಿರಬೇಕಾಗಿತ್ತು. ಏನಕ್ಕೆ ಎಕ್ಸಿಕ್ಯೂಟ್ ಆಗಿಲ್ಲ? ದಟ್ ಈಸ್ ಫೈನ್, ನೋ ಪ್ರಾಬ್ಲಮ್. ನಾವೇನು ಮಾಡೋಣ ಅಂದರೆ ಒಂದು ಸಲ ಸ್ಟಾಪ್ ಮಾಡಿ ರಿಸ್ಟಾರ್ಟ್ ಮಾಡೋಣ, ಅಥವಾ ಅದು ಅಪ್ಡೇಟು ಆಗಿರ್ಬೋದು. ಓಕೆ, ಐ ಥಿಂಕ್ ರೀಸನ್ ಡಿಫಿಕಲ್ಟು, ಏನಕ್ಕೆ ಹಂಗಾಗಿದೆ ಅಂತೇಳಿ. ವಿ ಹ್ಯಾವ್ ಟು ರೆಕ್ಟಿಫೈ ದಟ್. ಬಟ್ ಒಂದು ಸಲ ಟೇಬಲ್ ಸ್ಟ್ರಕ್ಚರ್ನ ಟ್ರೈ ಮಾಡೋಣ, ನಾವೇ ಗೊತ್ತಾಗುತ್ತೆ ಅವಾಗ. ಸ್ಟಿಲ್ ನಲ್ಲಬಲ್ ಎಸ್ ಅಂತಲೇ ಇದೆ. ಓಕೆನಾ, ಆಟೋ ಇನ್ಕ್ರಿಮೆಂಟು, ಪ್ರೈಮರಿ ಕೀ, ಯೂನಿಕ್ ಅವೆಲ್ಲ ಆ್ಯಡ್ ಆಗೇ ಇಲ್ಲ. ಓಕೆ, ಬೆಟರ್ ಸ್ಟಾಪ್ ಮಾಡೋಣ. ಸ್ಟಾಪ್ ಮಾಡಿ ಟೇಬಲ್ನ ಡ್ರಾಪ್ ಮಾಡೋಣ, ಮತ್ತೆ ಹೊಸದಾಗಿ ಸ್ಟಾರ್ಟ್ ಮಾಡೋಣ. ವಿಲ್ ಸಿ. ಓಕೆ, ಕ್ರಿಯೇಟ್ ಟೇಬಲ್ ಕ್ರಿಯೇಟ್ ಆಗಿದೆ, ಆಲ್ಟರು ಆಗಿದೆ. ಓಕೆನಾ, ಅದೇ ರೀತಿ ಆಲ್ಟರ್ ಟೇಬಲಲ್ಲಿ ಕನ್ಸ್ಟೆಂಟ್ನ ಆ್ಯಡ್ ಮಾಡಿದ್ವಿ ನೋಡಿ, ಯೂನಿಕ್ ಇಮೇಲ್. ಓಕೆನಾ, ಫೈನ್. ಸೊ ಈಗೇನು ಮಾಡೋಣ ಅಂತಂದರೆ, ಟೇಬಲ್ ಡಿಸ್ಕ್ರೈಬ್ ಮಾಡಿದರೆ ಯು ಕ್ಯಾನ್ ಸಿ ನಲ್ ವ್ಯಾಲ್ಯೂಸ್ ನೋ ಅಂತಿದೆ. ಪ್ರೈಮರಿ ಕೀ 1ರಲ್ಲಿ ಪ್ರೈಮರಿ ಕೀನ ಆ್ಯಡ್ ಮಾಡಿದ್ವಿ, ಕನ್ಸ್ಟೆಂಟು ಯೂನಿಕ್ ಕೀ ಕನ್ಸ್ಟೆಂಟ್ನ ಕೂಡ ಆ್ಯಡ್ ಮಾಡಿದ್ವಿ. ಅದೇ ರೀತಿ ಡಿಫಾಲ್ಟ್ ವ್ಯಾಲ್ಯೂಸ್ ಎಲ್ಲ ನಲ್ಲಿದೆ, ಆಟೋ ಇನ್ಕ್ರಿಮೆಂಟ್ ಇದೆ. ಸೊ ಈ ರೀತಿ ನಾವು ಅನೋಟೇಷನ್ಸ್ ಥ್ರೂ ನಾವು ಟೇಬಲ್ನ ಮ್ಯಾನೇಜ್ ಮಾಡ್ಬೋದು, ಅಂದರೆ ಟೇಬಲ್ಲಿಗೆ ಇನ್ಫಾರ್ಮೇಷನ್ಸ್ಗಳನ್ನು ಆ್ಯಡ್ ಮಾಡ್ಬೋದು. ಓಕೆನಾ, ಆಮೇಲೆ ಅಪ್ಡೇಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆನಾ, ನಾವು ಪ್ರತಿ ಸಲ ಏನಾದರೂ ಚೇಂಜಸ್ ಮಾಡಿದ್ವಿ ಅಂತಂದರೆ, ಟೇಬಲ್ ಡ್ರಾಪ್ ಆಗದೇ ಕಾಲಮ್ಸು ಟೇಬಲ್ ಅಪ್ಡೇಟ್ ಆಗಬೇಕು ಅಂತಂದರೆ ಅಪ್ಡೇಟ್ ಆಪ್ಷನ್ನ ಯೂಸ್ ಮಾಡ್ತೀವಿ ನಾವು. ಓಕೆನಾ, ಆಮೇಲೆ ನಾವು ಇದನ್ನು ಯೂಸ್ ಮಾಡೋದು ಓನ್ಲಿ ಫಾರ್ ದಿ ಡೆವಲಪ್ಮೆಂಟ್ ಪರ್ಪಸ್ಸಿಗೆ. ಇದನ್ನು ನಾವೆಲ್ಲ ಪ್ರೊಡಕ್ಷನಿಗೆಲ್ಲ ಆ್ಯಡ್ ಮಾಡೋಕ್ಕಾಗಲ್ಲ, ರೈಟ್? ಪ್ರೊಡಕ್ಷನಿಗೆ ಮಾಡಬೇಕಾದ್ರೆ ಅದರದೇ ಆದಂಥ ಪ್ರಾಸೆಸ್ ಇರುತ್ತೆ. ಓಕೆ, ಐ ಹೋಪ್ ನಿಮಗೆಲ್ಲ ಅರ್ಥ ಆಗಿದೆ ಅಂದ್ಕೊತೀನಿ. JDBC ಫ್ರೇಮ್ವರ್ಕ್ ಬಗ್ಗೆ, JDBC API ಬಗ್ಗೆ, JPA ಬಗ್ಗೆ, ಹಾಗೆ ಹೈಬರ್ನೇಟ್ ಬಗ್ಗೆ, ORM ಫ್ರೇಮ್ವರ್ಕ್ ಬಗ್ಗೆ, ಯಾವುದೆಲ್ಲ ಮೆಥಡ್ಸ್ನ ಯೂಸ್ ಮಾಡ್ತೀವಿ, ಯಾವುದೆಲ್ಲ ಆಪ್ಷನ್ಸ್ನ ಯೂಸ್ ಮಾಡ್ತೀವಿ, ಜಾವಾ ಕೋಡ್ ಥ್ರೂ ನಾವು ಯಾವ ರೀತಿ ಕ್ರಿಯೇಟ್ ಮಾಡ್ತೀವಿ, ಅದನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ನಾಯಿಗಳು ಗಲಾಟೆ ಮಾಡ್ತಿದೆ ಮನೆ ಹತ್ರ. ನಿಮಗೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಏನಾದರೂ ಬರ್ತಿತ್ತು ಅಂತಂದರೆ ಜಸ್ಟ್ ಬೇರ್ ವಿತ್ ಮೀ, ವಿ ವಿಲ್ ಎಂಡ್ ದ ಕ್ಲಾಸ್ ಸೂನ್. ಓಕೆ, ಐ ಹೋಪ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ಇನ್ನೂ ಎಷ್ಟೊಂದು ಟಾಪಿಕ್ಸ್ ಇದೆ, ಇನ್ನೂ ನಾವು ತುಂಬ ಕಲಿಯೋದಿದೆ ಸ್ಪ್ರಿಂಗ್ ಫ್ರೇಮ್ವರ್ಕಲ್ಲಿ. ಸ್ಪ್ರಿಂಗ್ ಸೆಕ್ಯೂರಿಟಿ ಕಲಿಬೇಕು, ಸ್ಪ್ರಿಂಗ್ AOP ಕಲಿಬೇಕು. ಅದೇ ರೀತಿ ಇದರಲ್ಲೇ ನಾವು REST APIs ಕಲಿಬೇಕು. ನಾವು ಇಲ್ಲಿವರೆಗೂ ಡಿಸ್ಕಸ್ ಮಾಡ್ತಿರೋದೆಲ್ಲ ಥೈಮ್ ಲೀಫ್ ಯೂಸ್ ಮಾಡಿ ನಾವು ಬರಿತಾ ಇದ್ದೀವಿ. ಇದರಲ್ಲಿ ಡೇಟಾ JPA ಬಗ್ಗೆ ಇನ್ನೊಂದು ಟಾಪಿಕ್ ಇದೆ, ಅದನ್ನು ಕವರ್ ಮಾಡಬೇಕು. ಅದಾದಮೇಲೆ ವಿ ವಿಲ್ ಮೂವ್ ಆನ್ ಟು ದ REST APIs, ಅದಾದಮೇಲೆ ಸ್ಪ್ರಿಂಗ್ ಸೆಕ್ಯೂರಿಟಿ ಮೂವ್ ಆಗೋಣ. ಸೊ ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ, ಸಪೋರ್ಟ್ ಮಾಡ್ತೀರಿ, ಕಮೆಂಟ್ ಮಾಡ್ತೀರಿ. ಥ್ಯಾಂಕ್ ಯು.